ಸೊ ಈ ವರ್ಷ ನಾವು ಮಂಗಳೂರು ಮತ್ತು ಧಾರವಾಡದ ಒಂದು ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ ಒಂದು ಹೊಸ ಚೈತನ್ಯವನ್ನು ಹುಟ್ಟಿಸೋ ಮತ್ತು ಬೆಳೆಸುವ ಮತ್ತು ಅಲ್ಲಿಯ ತಂಡಗಳಿಗೆ ಒಂದು ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡೋ ನಿಟ್ಟಿನಲ್ಲಿ ಈ ವರ್ಷ ಕೆಲಸ ಮಾಡಿದ್ವಿ. ಈ ಸಲ ಮಂಗಳೂರನ್ನು ನಾವು ಸಂಭ್ರಮಿಸುವುದು ನಮ್ಮ ದಕ್ಷಿಣ ಕನ್ನಡದ ಸೌಹಾರ್ದತೆಯನ್ನು. ಅದಕ್ಕೆ ಸೌಹಾರ್ದದ ಬಳಿ ನಮ್ಮ ಕರಾವಳಿ ಅಂತ ಹಾಕಿದ್ದೇವೆ. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಒಂದು ವರ್ಷದ ಹಿಂದೆ ಆಲ್ಮೋಸ್ಟು ಫೆಬ್ರವರಿ ಮಾರ್ಚ್ನಲ್ಲಿ ನಾವು ನಿರ್ದಿಗಂತದ ನಾಟಕೋತ್ಸವ ಮೊದಲನೆಯ ಭಾಗವನ್ನು ನಾವು ಮಂಗಳೂರಿನಲ್ಲಿ ಮಾಡಿದ್ವಿ. ನಿರ್ದಿಗಂತದ ಬಗ್ಗೆ ತಮಗೆಲ್ಲ ಗೊತ್ತು, ಅದರ ಬಗ್ಗೆ ತುಂಬ ವಿಸ್ತೃತವಾಗಿ ನೀವು ಬರೆದಿದ್ರಿ. ನಿಮ್ಮ ಸಹಕಾರ ಬಹಳ ಅದ್ಭುತವಾಗಿತ್ತು. ಸೊ ಹೇಳಿದ ಹಾಗೆ ಈ ವರ್ಷವೂ ಅದು ಮುಂದುವರಿತಿದೆ. ಹೋದ ವರ್ಷ ನಾವು ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ 2 ನಾಟಕೋತ್ಸವಗಳನ್ನು ಮಾಡಿದ್ವಿ. ಹೋದ ವರ್ಷ ನಿರ್ದಿಗಂತ ಮಾಡಿದಂತಹ ನಾಟಕಗಳು ಅಂದರೆ ಒಂದು ರಂಗಭೂಮಿಯಲ್ಲಿ ಹೊಸ ಚೈತನ್ಯವನ್ನು ತರಬೇಕು, ಹೊಸ ನಾಟಕಗಳು ಬರಬೇಕು, ಆ ನಿಟ್ಟಿನಲ್ಲಿ ಮಾಡಿದ ಪ್ರಯತ್ನದಲ್ಲಿ ಮಂಗಳೂರಿನ ತಂಡದವರು ಮಾಡಿದಂತಹ ಮತ್ತಾಯ ನಾಟಕ ಇರ್ಬೋದು ಅಥವಾ ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ಇರ್ಬೋದು, ಈ 1 ವರ್ಷಗಳಲ್ಲಿ ಅದು ಸೆರೆಂಡಿಪಿಟಿ ಅನ್ನುವಂತಹ ಒಂದು ಮುಖ್ಯವಾದ ಒಂದು ಫೆಸ್ಟಿವಲ್ಗೆ, ಅಸ್ಸಾಂನ ಒಂದು ಫೆಸ್ಟಿವಲ್ಗೆ, ದೆಹಲಿಯ ಇದಕ್ಕೆ ಮತ್ತು ಎಲ್ಲ ಕಡೆಯೂ ಈ ಥರದ ಒಂದು ಹೊಸ ಪ್ರಯತ್ನ, ಹೊಸ ನಾಟಕ, ಒಂದು ಹೊಸ ಸಂಚಲನವನ್ನೇ, ಒಂದು ಚೈತನ್ಯವನ್ನು ಉಂಟು ಮಾಡಿದೆ. ಅದನ್ನು ಹಂಚಿಕೊಳ್ಳಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಸೊ ಈ ವರ್ಷ ನಾವು ಮಂಗಳೂರು ಮತ್ತು ಧಾರವಾಡದ ಒಂದು ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ ಒಂದು ಹೊಸ ಚೈತನ್ಯವನ್ನು ಹುಟ್ಟಿಸೋ ಮತ್ತು ಬೆಳೆಸುವ ಮತ್ತು ಅಲ್ಲಿಯ ತಂಡಗಳಿಗೆ ಒಂದು ಉತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡೋ ನಿಟ್ಟಿನಲ್ಲಿ ಈ ವರ್ಷ ಕೆಲಸ ಮಾಡಿದ್ವಿ. ಅದರ ಅಂಗವಾಗಿ ಉತ್ತರ ಕರ್ನಾಟಕದಲ್ಲಿ ರಂಗಭೂಮಿಯಿಂದ ತರಬೇತಿ ಮಾಡಿದಂತಹ ಯುವಕರನ್ನು ಒಂದು 10 ಜನರನ್ನು ಕರೆಸಿ ಅವರಿಗೆ 1.5 ತಿಂಗಳ ಸನ್ನಿವಾಸದ ಟ್ರೈನಿಂಗ್ ಮಾಡಿ ಒಂದು ತಿಂಡಿಗೆ ಬಂದ ತುಂಡೇರಾಯ ಅಂತ ಹೊಸ ನಾಟಕವನ್ನು ಕಟ್ಟಿ ಒಂದು 3 ತಿಂಗಳು ಅದು ಇಡೀ ಉತ್ತರ ಕರ್ನಾಟಕದಲ್ಲಿ ಸುಮಾರು 60 ಶೋಗಳನ್ನು ಮಾಡಿ, ಅಲ್ಲಿ ಕೂಡ ಈಗ ಹೊಸ 2 ನಾಟಕಗಳನ್ನು ಮತ್ತು ಅಲ್ಲಿಯ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸುವ ಮತ್ತು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಅಥವಾ ಆತಂಕಗಳ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಫೆಸ್ಟಿವಲ್ನ ಹಮ್ಮಿಕೊಂಡಿದ್ದೇವೆ. ಅದು 22ರಿಂದ 25ರವರೆಗೂ ಧಾರವಾಡದಲ್ಲಿ ನಡೆಯುತ್ತೆ. ಅದಾಗಿ ನಾವು ಹೋದ ವರ್ಷದ ಕಂಟಿನ್ಯೂಯೇಷನ್ ಆಗಿ ಇಲ್ಲಿ 28ನೇ ತಾರೀಕು ಮಾರ್ಚ್ ಇಂದ ಫೆಬ್ರವರಿಯಿಂದ 3ನೇ ತಾರೀಕುವರೆಗೂ ಈ ಸಲ ಮಂಗಳೂರನ್ನು ನಾವು ಸಂಭ್ರಮಿಸುವುದು ನಮ್ಮ ದಕ್ಷಿಣ ಕನ್ನಡದ ಸೌಹಾರ್ದತೆಯನ್ನು. ಅದಕ್ಕೆ ಸೌಹಾರ್ದದ ಬಳಿ ನಮ್ಮ ಕರಾವಳಿ ಅಂತ ಹಾಕಿದ್ದೇವೆ. ಒಂದು ಭಾಷಾ ಸೌಹಾರ್ದತೆ ಇರ್ಬೋದು, ಒಂದು ಕಲ್ಚರಲ್ ಸೌಹಾರ್ದತೆ ಇರ್ಬೋದು, ನಮ್ಮಲ್ಲಿ ಕೂಡುಕೊಳ್ಳುವಿಕೆ ಇರ್ಬೋದು, ಬಹಳ ಅದನ್ನು ಸಂಭ್ರಮಿಸಬೇಕಾದಂತಹ ಒಂದು ವಿಷಯ. ಸೊ ಆ ಸುತ್ತೆ ಸಾಕಷ್ಟು ಮಾತುಗಳು ನಡೀತಾ ಇವೆ. ಅಂದರೆ ನಮ್ಮ ಉದ್ಘಾಟನೆಯನ್ನು ಪ್ರವೀಣ್ ಮಾರ್ಟಿಸ್ ಅವರು ಮಾಡ್ತಾರೆ, ಪುರುಷೋತ್ತಮ ಬಿಳಿಯವರು ಆಶಯ ಭಾಷಣ ಮಾಡ್ತಾರೆ, ಮತ್ತು ಬಹಳಷ್ಟು ವಿಷಯಗಳನ್ನು ಕೂಡ ಚರ್ಚಿಸ್ತವೆ. ಹೊಸ ನಾಟಕಗಳ ಜೊತೆಗೆ ಬದಲಾಗುತ್ತಿರುವ ಯಕ್ಷಗಾನದ ಸ್ವರೂಪ ಏನಿದೆ ಅದರ ಬಗ್ಗೆ ಒಂದು ಡಿಸ್ಕಷನ್ ಇರುತ್ತೆ. ಸ್ಥಳೀಯ ಚರಿತ್ರೆಗಳು ಮತ್ತು ಕುಸಿಯುತ್ತಿರುವ ಬಹುತ್ವದ ನೆಲೆ, ಇದನ್ನು ನಾವು ಅಡ್ರೆಸ್ ಮಾಡಬೇಕಾಗಿದೆ. ಒಂದು ಬಹುತ್ವದ ನೆಲೆಯನ್ನು, ಕುಸಿಯುವ ಒಂದು ಸ್ಥಿತಿಯನ್ನು ನಾವು ನೋಡ್ತಿದ್ದೇವೆ ಎಲ್ಲ ಕಡೆ. ಅದರ ಬಗ್ಗೆ ಮಾತುಗಳಿವೆ. ಕರಾವಳಿಯ ಇವತ್ತಿನ ಸೃಜನಶೀಲತೆಯ ಸ್ವರೂಪ ಏನಿದೆ ಅದರ ಬಗ್ಗೆ, ಮತ್ತು ವರ್ತಮಾನದ ಕರಾವಳಿ ರಂಗಭೂಮಿ ಹೋದ ವರ್ಷ ಈ ವರ್ಷಗಳ ಮಧ್ಯದಲ್ಲಿ ನಾವು ಈ ಥರದ ಬಹಳಷ್ಟು ವಿಷಯಗಳಿವೆ. ಅಲ್ಲದೆ ಈ ಬಹುತ್ವದ ನೆಲೆ ಆದ್ದರಿಂದ ಈ ವರ್ಷ ನಿರ್ದಿಗಂತ ಒಂದು ತುಳು ನಾಟಕವನ್ನು, ಒಂದು ಕೊಂಕಣಿ ನಾಟಕವನ್ನು ಕೂಡ ಆಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. ಮತ್ತು ಸ್ಥಳೀಯ ಬೀದಿ ನಾಟಕಗಳು, ಕೆಳಿಯ ಆರ್ಟ್ ಫಾರ್ಮ್ಗಳು. ಆ್ಯಂಡ್ ಈ ಸಲ ಹೋದ ವರ್ಷ ನಾವು ಬೆಂಗಳೂರಿಂದ ಶಶಿಧರ ಅಡಪ ಅವರು ಬಂದು ಇಡೀ ಒಂದು ಇದಕ್ಕೊಂದು ಸ್ವರೂಪ ಕೊಟ್ಟಿದ್ರು. ಇಲ್ಲಿಯ ಸ್ಥಳೀಯ ಯಂಗ್ಸ್ಟರ್ಸ್ಗಳನ್ನು, ಯಾಕಂದರೆ ಹೋದ ವರ್ಷದ ಒಂದು ಪ್ರೋತ್ಸಾಹ ಏನಿತ್ತು, ಯಂಗ್ಸ್ಟರ್ಸ್ ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದರು ಕರಾವಳಿಯ ದಕ್ಷಿಣ ಕನ್ನಡದ ಯಂಗ್ಸ್ಟರ್ಸ್, ಅವರೆಲ್ಲ ಸುಮಾರು 1 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪೇಂಟಿಂಗ್ಗಳಿರ್ಬೋದು, ಅವರ ಆರ್ಟ್ ವರ್ಕ್ ಇರ್ಬೋದು, ಬೇರೆ ಬೇರೆ ಕಾಲೇಜಿನ ಹುಡುಗರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಆ್ಯಂಡ್ ಹೋದ ವರ್ಷದ ಕಂಟಿನ್ಯೂಯೇಷನ್ ಆಗಿ ಈ ಸಲ ನಾವೊಂದು ರಿದಮ್ ವರ್ಕ್ಶಾಪ್ ಮಾಡಿದ್ವಿ ಸೆಂಟ್ ಅಲಾಷಿಯಸ್ ಜೊತೆಗೆ. ಸೊ ಇನ್ನಷ್ಟು ಯುವಕರು ಇನ್ನೊಂದಷ್ಟು ಚೈತನ್ಯ ತುಂಬಿಕೊಳ್ತಾ ಇದೆ. ಈ ವರ್ಷವೂ ತಾವೆಲ್ಲರೂ ಬಂದು ಒಂದಷ್ಟು ನಾಟಕಗಳನ್ನು ವಿಮರ್ಶೆ ಮಾಡೋದಿರ್ಬೋದು, ಅಥವಾ ಇದರ ಬಗ್ಗೆ ಶುರುವಾಗೋದಕ್ಕೆ ಮುಂಚೆ ಜನರಿಗೆ ಅದನ್ನು ತಲುಪಿಸೋದಿರ್ಬೋದು, ಈ ಥರದ ಒಂದು ಸಹಾಯವನ್ನು ಪ್ರೋತ್ಸಾಹವನ್ನು ನೀವು ನೀಡಬೇಕು ಅಂತ ಅದನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದನ್ನು ರಿಲೀಸ್ ಮಾಡ್ತಾ ಇದ್ವಿ. ತಮಗೆ ಇಡೀ ಕಾರ್ಯಕ್ರಮದ ಸ್ವರೂಪವನ್ನು ಹಂಚಿದ್ದೀರಲ್ವ. ನಿರ್ದಿಗಂತ ಉತ್ಸವ ಹೊಸ ಬಣ್ಣ, ಹೊಸ ಹುರುಪಿನಿಂದ 2ನೇ ವರ್ಷಕ್ಕೆ ಕಾಲಿಟ್ಟಿದೆ.
ಅಷ್ಟೇ, ಇನ್ನೇನಿದ್ರು ನಿಮ್ಮ ಪ್ರಶ್ನೆಗಳು, ನನ್ನ ಉತ್ತರಗಳು. ಎಲ್ಲದರಲ್ಲೂ ಸೌಹಾರ್ದತೆ ಬಹಳ ಮುಖ್ಯ ಅಲ್ಲ. ತುಂಬ ಟಾಕ್ಸಿಕ್ ಆಗಿದೆಯಲ್ಲ ದೇಶ. ನಾವು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿರ್ಬೋದು ಅಥವಾ ಇದಿರ್ಬೋದು, ಅದು ರಾಜಕೀಯ ಬೆಳವಣಿಗೆಗಳು ಬೇರೆ ಬೇರೆ ಇರುತ್ತವೆ. ಬಟ್ ಪ್ರಜೆಗಳಾಗಿ ನಾವು ನಮ್ಮ ದಕ್ಷಿಣ ಕನ್ನಡದ ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದು ಅದೊಂದು ಸ್ವಲ್ಪ ಆತಂಕದಲ್ಲಿದೆ ಅಲ್ವಾ, ನಮಗೆ ಕಾಣಿಸ್ತಾ ಇದೆ ಅದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಸೌಹಾರ್ದತೆ ಏನಿತ್ತು, ಯಾವ ರೀತಿ ನಾವು ಬದುಕ್ತಿದ್ವಿ ದಕ್ಷಿಣ ಕನ್ನಡದವರು, ಅದನ್ನು ನಾವು ಸಂಭ್ರಮಿಸುವ, ಅದನ್ನು ಮತ್ತೆ ನೋಡುವ, ಮತ್ತು ಆ ಥರದ ಆತಂಕಗಳ ಬಗ್ಗೆ ನಮಗೆ ನಿಜವಾಗ್ಲೂ ಆತಂಕ ಇದ್ದರೆ ಇವತ್ತಿನ ಯುವಕರು ನಾವು ಕೂತು ಚರ್ಚೆ ಮಾಡಬೇಕಾದಂತಹ ಒಂದು ವೇದಿಕೆ ಆಗಬೇಕಲ್ವಾ, ಒಂದು ರಂಗಭೂಮಿ ಮತ್ತು ಒಂದು ಕಲಾ ಪ್ರಕಾರ. ಆ ನಿಟ್ಟಿನಲ್ಲಿ ನಾವು ಆ ಆತಂಕ ಇರೋದು ನಿಜಾನೇ ಅಲ್ವೇ. ನಮಗೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ನೋಡಿದ್ರು ನಮಗೆ ಇದ್ದಂಥದ್ದು ಬೇರೆ ಅಲ್ವಾ. ದಕ್ಷಿಣ ಕನ್ನಡದವರು ಅಂದರೆ ಬುದ್ಧಿವಂತರು, ವ್ಯಾಪಾರಸ್ಥರು, ತುಂಬ ಪ್ರೀತಿಯಿಂದ ಇರ್ತಾರೆ ಅಂತಿರ್ತಿತ್ತು. ಬಟ್ ಎಲ್ಲೋ ಬೇರೆ ಬೇರೆ ಬೆಳವಣಿಗೆಗೆ, ಮೂರನೆಯವರ ಬೆಳವಣಿಗೆಗಳಿಂದ ಅಥವಾ ಅವರ ಬೇರೆ ಅಜೆಂಡಾಗಳಿಂದ ಆ ಸೌಹಾರ್ದತೆಯನ್ನು ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಇದ್ದಾಗ ನಾವು ಕಲಾವಿದರು, ನಾವು ಪ್ರಜೆಗಳು ಕೂತು, ಸಾಹಿತಿಗಳು ಎಲ್ಲರೂ ಸೇರಿ ಕೂತ್ಕೊಂಡು ಈ ಸೌಹಾರ್ದತೆಯನ್ನು ನಾವು ನಿಜವಾಗ್ಲೂ ಆತಂಕದಲ್ಲಿ ಇದೆಯಾ, ಯಾವ ನಿಟ್ಟಿನಲ್ಲಿದೆ, ಅದನ್ನು ನಾವು ಏನು ಮಾಡಬೇಕು, ಹೇಗೆ ಸಂಭ್ರಮಿಸಬೇಕು ಅನ್ನೋ ಒಂದು ಚರ್ಚೆ ಬಹಳ ಮುಖ್ಯ ಅಲ್ವಾ, ಮಾತುಕತೆ. ಹೌದು, ಎಲ್ಲ ಕಡೆನೂ ಆಗ್ತಾ ಇದೆ ಅದು. ನಾವು ಈಗ ಅನನ್ಯತೆ ಅಂತ ಏನು ಹೇಳ್ತೀವಿ, ಧಾರವಾಡದ, ಉತ್ತರ ಕನ್ನಡದ, ಅದಕ್ಕೂ ಒಂದು ಪ್ರಶ್ನೆ ಉದ್ಭವಿಸಿದೆ ಅಲ್ವಾ. ಸೊ ಅಲ್ಲಿ ಆ ವಿಷಯವನ್ನು ನಾವು ಡೀಲ್ ಮಾಡ್ತಾ ಇದ್ದೀವಿ. ಇದು ದಕ್ಷಿಣ ಕರಾವಳಿಯ ಉತ್ಸವ ಆದ್ದರಿಂದ ನಾವು ಇದರ ಬಗ್ಗೆ ಮಾತಾಡಬೇಕಾಗಿದ್ದು ಬಹಳ ಮುಖ್ಯ ಅಂತ ಅನ್ನಿಸ್ತು ನನಗೆ. ತುಂಬ ಅಭೂತಪೂರ್ವವಾದ ಯಶಸ್ಸನ್ನು ಕಂಡುಕೊಳ್ತು ಲಾಸ್ಟ್ ಟೈಮ್ ನಿರ್ದಿಗಂತದ ಉತ್ಸವ. ಸೊ ನಾನು ಮತ್ತೆ ಇಲ್ಲಿ 1-2 ತಿಂಗಳ ಮುಂಚೆ ಇಲ್ಲಿಗೆ ಬಂದು ಮತ್ತೆ ಎಲ್ಲರನ್ನ ಕರೆಸಿ ಮಾತಾಡಿದೆ. ಮೊನ್ನೆ ಉಡುಪಿಯಲ್ಲಿ ಎಲ್ಲ ರಂಗಾಸಕ್ತರನ್ನ ಸೇರಿಸಿ ಮಾತಾಡಿದೆ. ಯಾಕಂದರೆ ನಿರ್ದಿಗಂತ ಅನ್ನೋದು ಎಲ್ಲರನ್ನ ಅಪ್ಪಿಕೊಳ್ಳುತ್ತಾ ಹೋಗುವಂಥ ಒಂದು ಪ್ರಯತ್ನ. ಅದು ಹೋದ ವರ್ಷದ ನಮ್ಮ ಈ ನಿರ್ದಿಗಂತದ ಉತ್ಸವದಲ್ಲಿ ಬಂದಂಥ ನಾಟಕಗಳಿರಲಿ ಅಥವಾ ಕರಾವಳಿಯಲ್ಲಿ ಹುಟ್ಟಿದ 2 ನಾಟಕಗಳಾಗಲಿ, ಅದು ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ಮತ್ತು ಮತ್ತಾಯ, ಅದು ಭಾರತದಾದ್ಯಂತ ಓಡಾಡಿದ್ದಿದೆಯಲ್ಲ, ಬೇರೆ ಕಡೆ ಎಲ್ಲ ಅದರ ಒಂದು ಬ್ಯೂಟಿಯನ್ನು, ಇಲ್ಲಿಯ ಪ್ರತಿಭೆಗಳು ಹೋಗಿದ್ದಿದೆಯಲ್ಲ, ತುಂಬ ಸಂತೋಷ ಪಡುವಂಥ ವಿಷಯಗಳು. ಸೊ ಅದನ್ನು ಅರ್ಥ ಮಾಡ್ಕೊಂಡು ಈ ಸಲ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಈ ಸಲ ಅಮ್ಮ ನಮಗೆ ಎಲ್ಲವೂ ಹೊಸ ನಾಟಕಗಳೇ ಅಮ್ಮ. 8 ನಾಟಕಗಳಿವೆ. 8 ನಾಟಕಗಳಿವೆ ಅಮ್ಮ. ಒಂದು ಶ್ರೀರಾಮ್ ಕಾರಂತರ ಮೈಮನಗಳ ಸುಳಿಯಲ್ಲಿ ನಾಟಕ ಆಗ್ತಾ ಇದೆ. ವಿದ್ದು ಅವರ ಇಡಿ ಒಂದು ನಾಟಕ ಆಗ್ತಾಯಿದೆ ತುಳುವಿನಲ್ಲಿ. ಗುಡಿಯ ನೋಡಿರಣ್ಣ ಅಂತ ಮಾದೇವ ಹಡಪದವರು ನಾಟಕ ಮಾಡಿಸ್ತಿದ್ದಾರೆ. ಅರುಣ್ ಲಾಲ್ ರವರು ಲಾಸ್ಟ್ ಟೈಮು ಭಾಳ ಅದ್ಭುತವಾದ ಒಂದು ನಾಟಕ ಮಾಡಿದರು, ಮತ್ತಾಯ ಅಂತ. ಸೊ ಇವತ್ತು ಒಂದು ಮಲಯಾಳಂ ನಾಟಕವನ್ನು ನಿರ್ದಿಗಂತ ಮಾಡ್ತಾ ಇದೆ. ಅದು ಕುಹು ಕುಹು ಅಂತ ಒಂದು ಆಂಥಾಲಜಿ ಆಫ್ ಅ ಟ್ರೈನ್ ಜರ್ನಿ ಅಂತ, ಭಾಳ ಒಂದು ವಿಶಿಷ್ಟವಾದ ಪ್ರಯೋಗ. ಅದು ಈ ಸಲ ನಮ್ಮ ಮುಂದೆ ಬರ್ತಾ ಇದೆ. ಅಂದರೆ ಬೇರೆ ಬೇರೆ ಆಯಾಮಗಳನ್ನು ರಂಗಭೂಮಿ ಮತ್ತು ಪ್ರೇಕ್ಷಕರು ನೋಡಬೇಕು ಅಲ್ವೇ. ಇವತ್ತಿನ ಪ್ರಸ್ತುತತೆ ಬಹಳ ಮುಖ್ಯ. ಹಳೆಯ ನಾಟಕಗಳು ಅದನ್ನೇ ಆಡೋದ್ರಲ್ಲದೆ ನಮ್ಮ ಇವತ್ತಿನ ಯುವಕರು ಇವತ್ತಿನ ನಾಟಕ ಪ್ರಯೋಗಗಳಲ್ಲಿ ಹೇಗೆ ನೋಡ್ತಾ ಇದ್ದಾರೆ ಬದುಕನ್ನು ಅನ್ನೋದು. ಸೊ ಈ ಥರ ಒಂದು 8 ಹೊಸ ನಾಟಕಗಳಿವೆ. ಅದಲ್ಲದೆ ಇಲ್ಲಿಯ ಕೊರಗರ ಡೋಲು, ಕುಡುಬಿ ನೃತ್ಯ ಮತ್ತು ಓವಿಯೋ, ಪಾಡ್ದಾನ, ಹೀಗೆ ಇವೆಲ್ಲವನ್ನು ಒಳಗೊಳ್ತಾ ಹೋಗ್ತಾ ಇದ್ದೀವಿ. ಅದರ ಡೀಟೇಲ್ ನೀವು ಮಾತಾಡ್ತೀರಾ? ಐ ವುಡ್ ಲೈಕ್ ಟು ಇಂಟ್ರಡ್ಯೂಸ್ ಮೇಘಾ. ಆಕೆ ಈ ವರ್ಷದ 2 ಉತ್ಸವಗಳ ಟೋಟಲ್ ಡಿಸೈನಿಂಗ್ ಮತ್ತು ಲುಕ್ಕನ್ನು ನಮ್ಮ ಊರಿನವರೇ ಆದ ದಕ್ಷಿಣ ಕನ್ನಡದವರೇ ಮಾಡ್ತಾ ಇದ್ದಾರೆ. ಸಾಕಷ್ಟು ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಬಂದು ಒಂದು ಇವೆಂಟ್ ಥರ ಒಂದು ನಾಟಕ ಮಾಡಿ ಹೋಗೋದಲ್ಲ, ಒಂದು ಸಂವಾದ ಮಾಡಿ ಹೋಗೋದಲ್ಲ. ಅದಕ್ಕೆ ಮುಂಚಿನ ಇದು ಬಹಳ ವರ್ಷಗಳಿಂದ ಇದು ಐಡಿಯಾ ಹೆಂಗೆ ಬಂತು ಅಂದರೆ, ನಾನು ಹುಲಿ ಸಂರಕ್ಷಣೆಗಾಗಿ ನಾಗರಹೊಳೆ ಮತ್ತು ಬಂಡೀಪುರ್ನ ಹೊರಗಡೆ ಹೋಗ್ತಿದ್ದೆ. ಸೊ ಆ ಅಂಚಿನಲ್ಲಿರುವ ಗ್ರಾಮವಾಸಿಗಳಿದ್ರಲ್ಲ, ಆ ಮಕ್ಕಳಿಗೆ ಹುಲಿಯ ಬಗ್ಗೆ ಒಂದು ಚಿತ್ರ ಬರೀರಿ, ನಾನು 15 ದಿನ ಆದಮೇಲೆ ಬರ್ತೀನಿ ಅಂದೆ. ಅದರ ಹಿಂದೆ ಒಂದು ಕಾರಣ ಇತ್ತು. ಅಂದರೆ ಪ್ರಕಾಶ್ ರೈ ಅವರು ಬರ್ತಾ ಇದ್ದಾರೆ, ಒಳ್ಳೆ ಹುಲಿ ಚಿತ್ರಕ್ಕೆ ಒಂದು ಪ್ರೈಸ್ ಸಿಗುತ್ತೆ ಅಂತ ಮಕ್ಕಳು, ಆಯಾ ಶಾಲಾ ಮಕ್ಕಳು ಅದನ್ನು ಬರೆಯೋಕ್ಕೆ ಶುರು ಮಾಡಿ ಮನೆಗೆ ತಗೊಂಡು ಹೋಗಿ ಅದನ್ನು ಅವರ ಪೇರೆಂಟ್ಸ್ ಅವರೊಳಗೆ ಇನ್ವಾಲ್ವ್ ಆಗಿ, ಅಂದರೆ 15 ವರ್ಷಗಳ ಕಾಲ ಅವರು ಸುತ್ತಮುತ್ತಲಿನ ಕಾಡದ ಬಗ್ಗೆ ಅವರು ಸ್ವಲ್ಪ ಅವೇರ್ ಆಗಿರುವಂತಹ ಒಂದು ಪರಿಸ್ಥಿತಿ. ಅಲ್ಲಿ ಹೋದಾಗ ಬಂದಂತಹ ವರ್ಕ್ಸ್. ಸೊ ಆ ಥರದ ಒಂದು ನಿಟ್ಟಿನಲ್ಲಿ 1 ತಿಂಗಳಿಂದ ಈ ನಿರ್ದಿಗಂತ ಉತ್ಸವಕ್ಕೆ ಬೇಕಾದಂಥ ಬೇರೆ ಬೇರೆ ವರ್ಕ್ಶಾಪ್ಗಳನ್ನು ಮಾಡ್ತಾ, ಅಂದರೆ ಯಂಗ್ಸ್ಟರ್ಸು ಹೇಗೆ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಒಂದು ಪ್ರಿಪರೇಟಿಂಗ್ ಆ್ಯಂಡ್ ಅವೇರ್ನೆಸ್ನ ಭಾಳ ವಿಷಯಗಳು ನಡೀತಾ ಇವೆ. ಐ ಥಿಂಕ್ ಇದು ಬಹಳ ಶ್ಲಾಘನೀಯ ಮತ್ತು ಬರಮಾಡಿಕೊಳ್ತಕ್ಕದ್ದು. ಎಲ್ಲೋ ಬಂದು ಒಂದು ಇವೆಂಟ್ ಮಾಡಿ ಹೋಗೋದ್ರ ಬದಲು ಅದರ ಸುತ್ತಲೂ ಹಿಂದೆ ಮುಂದೆ 1 ವರ್ಷದ ಹಿಂದೆ ಏನಾಯಿತು, ಆ ನಂತರ ನಿರ್ದಿಗಂತ ಮತ್ತೆ ಬಂದು ಲಾಶಸ್ನಲ್ಲಿ ರಿದಮ್ ವರ್ಕ್ಶಾಪ್ ಥರ ಯಂಗ್ಸ್ಟರ್ಸ್ ಜೊತೆ ವರ್ಕ್ಶಾಪ್ಗಳನ್ನು ಮಾಡ್ತಾ
ಈಗ ಈ ಫೆಸ್ಟಿವಲ್ಗೋಸ್ಕರ ಮೇಘಾಗೆ ಈ ಪ್ಲೇಸ್ ತೊಗೊಂಡ ತಕ್ಷಣ ಮೇಘ ಹೇಳಿದ್ರು ನಾವು ಇದನ್ನು ತೊಗೊಳ್ತೇನೆ, ಬಟ್ ಇದ್ರ ಜೊತೆ ಇನ್ಸ್ಟಾಲೇಷನ್ಗೆ ನಾನು ಯಂಗ್ಸ್ಟರ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು ಅಂತ. ಸೊ ದೇ ಹ್ಯಾಡ್ ಲಾಟ್ ಆಫ್ ವರ್ಕ್ಶಾಪ್ಸ್. ಆ ವರ್ಕ್ಶಾಪ್ಸ್ಗಳನ್ನು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಸೋ ಮೆನಿ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಪಾರ್ಟ್ ಟು ಇಟ್. ನಮ್ಮ ಸೌಹಾರ್ದತೆಯ ಬಗ್ಗೆ, ಅವರ ಕಲೆಯ ಬಗ್ಗೆ ಅವ್ರಿಗೊಂದು ವೇದಿಕೆ ಸಿಗ್ತಾ ಇದೆಯಲ್ಲ, ಆ ಇನ್ವಾಲ್ವ್ಮೆಂಟ್, ಬಿಲ್ಡಿಂಗ್ ಟುಗೆದರ್, ಇದು ಒಬ್ಬರಿಂದ ಆಗೋದಲ್ಲ, ಒಂದು ಪರಿಸರದಿಂದ ಆಗುವಂತಹ ಒಂದು ಕ್ರಿಯೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ದಟ್ ಹೋಲ್ ಆ್ಯಕ್ಟಿವಿಟಿ. ಬದುಕಿನಿಂದ ನಾನು ಯಾವತ್ತೂ ದೂರ ಆಗೋದಿಲ್ಲ. ಅದು ಸಿನಿಮಾಗಳು ನಡೀತಾ ಹೋಗುತ್ತೆ, ರಂಗಭೂಮಿ ನಡೀತಾ ಹೋಗುತ್ತೆ. ಇದು ನಾನು ಒಬ್ಬನೇ ಮಾಡ್ತಿರೋ ಕೆಲಸ ಅಲ್ವಲ್ಲ ಒಂದು ನಿರ್ದಿಗಂತ. ನೋಡಿ, 1.5 ವರ್ಷಗಳಲ್ಲಿ ಲಾಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದಾಗ ನಾವು ಮಕ್ಕಳ ರಂಗಭೂಮಿ ಬಹಳ ಕೆಲಸ ಮಾಡಿದ್ವಿ. ಅದು ಇನ್ನೂ ರೀಚ್ ಆಗಲಿಕ್ಕಿದೆ. ಒಂದು ರಿಸರ್ಚ್ ನಡೀತಾ ಇದೆ. ಅಂದರೆ ಎಜುಕೇಷನ್, ಥಿಯೇಟರ್ ಇಸ್ ಅ ಟೂಲ್ ಇನ್ ಎಜುಕೇಷನ್ ಅಂತ. ಸುಮಾರು 107 ವಸತಿ ಶಾಲೆಗಳಲ್ಲಿ ನಾಟಕ ಪ್ರದರ್ಶನಗಳನ್ನ ಮಾಡ್ತಾ ಅದರ ಡಾಕ್ಯುಮೆಂಟೇಷನ್ ಮಾಡಿದ್ವಿ. ಮತ್ತು 5 ಡಿಸ್ಟ್ರಿಕ್ಟ್ಗಳಿಗೆ ಕಳಿಸಿದ್ವಿ. ನಮ್ಮಲ್ಲಿ ಎಲ್ಲೆಲ್ಲಿ ಹೋಗಿ ಹೊನ್ನಾವರ, ಬ್ರಹ್ಮಾವರ, ಹಾವೇರಿ, ಮೈಸೂರು, ಕುಶಾಲನಗರ, ಈ 5 ಕಡೆ ಹೋದ ವರ್ಷ ನಾವು ಇಲ್ಲಿ ಉತ್ಸವ ಮುಗಿಸ್ಕೊಂಡು ಹೋದ ಮೇಲೆ 5 ನಿರ್ದೇಶಕರನ್ನ ಅಲ್ಲಿ ಇಟ್ಟಿದ್ವಿ 6 ತಿಂಗಳು. ಅಲ್ಲಿ ಒಂದು ದಸರಾ ಕ್ಯಾಂಪ್ ಮಾಡಲಾಯಿತು. ಡಿಸೆಂಬರ್ ಹೊತ್ತಿಗೆ 5 ಶಾಲೆಯ ಮಕ್ಕಳು 5 ಹೊಸ ನಾಟಕಗಳನ್ನು ಮಾಡಿದ್ರು. ಆ 5 ಮಕ್ಕಳ 150 ಮಕ್ಕಳನ್ನ ನಾವು ಮೈಸೂರಿಗೆ ಕರ್ಕೊಂಡ್ಬಂದು ಮಕ್ಕಳ ನಾಟಕೋತ್ಸವ ಮಾಡಿದ್ವಿ. ಅದಾಗಿ ಡಿಸೆಂಬರ್ 26, 27, 28 ಬಹಳ ಮುಖ್ಯವಾದ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿದ್ವಿ. ಅಂದರೆ ಭಾರತ ದೇಶದ ಸುಮಾರು 17 ಚೈಲ್ಡ್ ಸೈಕಾಲಜಿಸ್ಟ್ಗಳಿರ್ಬೋದು, ಚೈಲ್ಡ್ ಫಿಲಾಸಫರ್ಸ್ ಇರ್ಬೋದು, ಅಥವಾ ಮಕ್ಕಳ ಸಾಹಿತ್ಯ ಬರೆಯೋರು ಇರ್ಬೋದು, ಮಕ್ಕಳ ರಂಗಭೂಮಿಯಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡಿದಂಥವ್ರು ಇರ್ಬೋದು. ಈ ಥರದವ್ರು ಬಂದು ದೇ ಸಬ್ಮಿಟೆಡ್ ಪೇಪರ್ಸ್. ಅದಕ್ಕೆ ಡೆಲಿಗೇಟ್ಸ್ ಆಗಿ ನಮ್ಮ ಸುಧಾ ಆಡುಕಲೆಯಿಂದ, ನಮ್ಮ KYN ಅವರಿಂದ, ಹೀಗೆ ಒಂದು 20 ಜನ ಅಧ್ಯಾಪಕರು, ರಂಗಭೂಮಿ ತಜ್ಞರನ್ನು ಕರೆಸಿ ಒಂದು 3 ದಿನಗಳ ಕಾಲ ಇದನ್ನು ಮಾಡಿ ಅದರ ಡಾಕ್ಯುಮೆಂಟೇಷನ್ ನಡೀತಾ ಇದೆ. ಅದರ ಒಂದು ಬ್ಯೂಟಿಫುಲ್, ಅಂದರೆ ಅದರ ಪರಿಣಾಮಗಳು ಮಕ್ಕಳ ರಂಗಭೂಮಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಎಜುಕೇಷನ್ನಲ್ಲಿ ಅಂತ. ಅದರ ಡಾಕ್ಯುಮೆಂಟೇಷನ್ ನಮಗೆ ಸಿಕ್ಕಿರೋದು. ಮಕ್ಕಳಿಗೆ ಇನ್ನೂ ಎಷ್ಟು ಉತ್ಸಾಹ ಬಂದಿದೆ, ಅವರು ಗಣಿತದಲ್ಲಿ ಬೆಟರ್ ಆಗಿದ್ದಾರೆ, ಅವರ ಉಚ್ಚಾರಣೆಯಲ್ಲಿ ಬೆಟರ್ ಆಗಿದೆ. ನನಗೆ ಈಗ ಪಾಠಗಳು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಒಂದು ಪಾತ್ರವನ್ನು ನಾವು ನೋಡೋ ಹಾಗೆ ಒಂದು ಪಾಠವನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಮಾತಾಡದೇ ಇರೋ ಮಕ್ಕಳು ಕೂಡ ಮಾತಾಡೋ ಧೈರ್ಯ ಬರ್ತಾ ಹೋಯಿತು. ಸೊ ಹೀಗೆ ರಂಗಭೂಮಿ ಬರೀ ಒಂದು ಶೋ ಅಥವಾ ಒಂದು ಇವೆಂಟ್ ಆಗದೆ ಒಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಣೆದುಕೊಳ್ಳೋದ್ರ ಸಾಧ್ಯತೆಗಳೇನು ಅನ್ನೋದ್ರ ಬಗ್ಗೆ ಕೂಡ ತುಂಬ ಕೆಲಸಗಳಾಯಿತು. ಒಂದೇ ಒಂದು ನಿಮ್ಮ ಹತ್ರ ಕೇಳ್ಕೊಳ್ಳುವಂಥದ್ದು, ರಂಗಭೂಮಿ ಬೆಳವಣಿಗೆ ಆಗಬೇಕಿದ್ರೆ ನಿಮ್ಮ ಪತ್ರಿಕೋದ್ಯಮದವ್ರದ್ದು ದೊಡ್ಡ ರೀತಿಯ ಹೆಲ್ಪ್ ಬೇಕಾಗುತ್ತೆ. ದಯವಿಟ್ಟು ಈ ಕಾರ್ಯಕ್ರಮದ ಒಟ್ಟು ನ್ಯೂಸನ್ನು ಇದು ಒಂದು ಜಿಲ್ಲೆಗೆ ಸೀಮಿತಪಡಿಸದೆ ಒಂದು ರಾಜ್ಯದ ನ್ಯೂಸ್ ಆಗಿ ಇದನ್ನು ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಡೆಲಿಗೇಟ್ಸ್ ಆಗಿ ಒಂದಷ್ಟು ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ನಿಮಗೆ ಗೊತ್ತಿರುತ್ತೆ, ಅವರು ಇದ್ದರೂ ಕೂಡ ನಾವು ಅವರನ್ನು ಸ್ವೀಕರಿಸ್ತೇವೆ. 4 ದಿನ ಅವರಿಗೆ ಉಳ್ಕೊಳ್ಳುವ ಅದೆಲ್ಲ ವ್ಯವಸ್ಥೆಗಳನ್ನು ಕೊಡ್ತೇವೆ. ಒಟ್ಟು ಕಾರ್ಯಕ್ರಮದಲ್ಲಿ ಪ್ರತಿದಿನದ ಏನು ರಿಪೋರ್ಟ್ ಇದೆ, ಬೇರೆ ಬೇರೆ ನಾಟಕಗಳಿರ್ಬೋದು ಮತ್ತು ಅದಕ್ಕೆ ಪೂರಕವಾದಂತಹ ಆರ್ಟಿಕಲ್ಗಳನ್ನು ರೆಡಿ ಮಾಡಿ ದಯವಿಟ್ಟು ನಮ್ಮ ಜೊತೆ ನೀವು ಕೈ ಜೋಡಿಸಿ ಮಂಗಳೂರಿನ ಇದರಲ್ಲಿ ರಂಗಭೂಮಿಯನ್ನು ಉತ್ತಮ ರೀತಿಯಲ್ಲಿ ಅದ್ಭುತವಾಗಿ ಮುನ್ನಡೆಸ್ತಾ ಹೋಗೋಣ. ನಿರ್ದಿಗಂತ ಇದರ ಹಿಂದಿಗೆ ದೊಡ್ಡ ಬೆನ್ನೆಲುಬಾಗಿ ನಿಂತಿದೆ. ನಾವೆಲ್ಲರೂ ಜೊತೆಯಾಗೋಣ ಅಂತ ಹೇಳ್ತಾ ಇದ್ದೇನೆ. ಈ ವರ್ಷ ನಮ್ಮ ಫೆಸ್ಟಿವಲ್ ಜೊತೆನೇ 4 ದಿನ ಅಲ್ಲಿ ವರ್ಕ್ಶಾಪ್ಸ್ ನಡೆಯುತ್ತೆ. ಒಂದು ಪಾಟರಿ ವರ್ಕ್ಶಾಪ್, ಇನ್ನೊಂದು ಈಕೋ ಪ್ರಿಂಟಿಂಗ್ ವರ್ಕ್ಶಾಪ್, ಇನ್ನೊಂದು ಕೈಮಗ್ಗ ಮತ್ತು ಬುಟ್ಟಿ ಹೆಣೆಯೋ ವರ್ಕ್ಶಾಪ್ಸ್ 4 ದಿನ ಕೂಡ ನಡೀತಾ ಇದೆ. ಸೊ ಹೆಚ್ಚಿನ ಜನ ಬಂದು ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ. ಥ್ಯಾಂಕ್ ಯು. ಸೊ ಈ ಸಲದ ಲೋಗೋದಲ್ಲಿ ನಾವೇನು ನೋಡ್ತಿದ್ದೇವಲ್ಲ, ಇಲ್ಲಿ ಮಲ್ಲಿಗೆ ಮತ್ತು ಅದ್ರ ಹಿಂದುಗಡೆ ಪ್ಯಾಟರ್ನ್ ಇರೋದು. ಸೊ ಧಾರವಾಡ ಮತ್ತು ಮಂಗಳೂರಿಗಂತ ಈ ಲೋಗೋ ಮಾಡಿರೋದು. ಇನ್ಸ್ಪಿರೇಷನ್ ಏನಂದರೆ, ಮಲ್ಲಿಗೆ ಹಾಕಿದೆ ಅಂದರೆ ಇಲ್ಲಿದ್ದ ಥೀಮಿಗೆ ಮ್ಯಾಚ್ ಆಗೋ ಥರ ನಾವು ಶಂಕರ್ಪುರ ಮಲ್ಲಿಗೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಸೊ ಅದು ಹೇಗೆ ಬೇರೆ ಬೇರೆ ಕಮ್ಯುನಿಟೀಸ್ ಇನ್ವಾಲ್ವ್ ಆಗಿ ಒಂದು ಹೊಟ್ಟೆಪಾಡಿಗಾಗಿ ಸ್ಟಾರ್ಟ್ ಆದ ಒಂದು ಇದು ಅಗ್ರಿಕಲ್ಚರ್ ಆಗಿ ಸ್ಟಾರ್ಟ್ ಆಗಿದ್ದು. ಸೊ ಈಗ ಜಾಸ್ತಿ ಕ್ರಿಶ್ಚಿಯನ್ರು ಬೆಳೀತಾರೆ, ಮುಸ್ಲಿಮ್ರು ಮಾಡ್ತಾರೆ, ಆಮೇಲೆ ಹಿಂದೂಗಳ ಹಬ್ಬಗಳಲ್ಲಿ ಹೇಗೆ ಅದು ಉಪಯೋಗ ಆಗ್ತದೆ. ಸೊ ಬೇರೆ ಬೇರೆ ನಂಬಿಕೆದ ಕೈಗಳಾದರೂ ಕೂಡ ಒಂದೇ ಜೊತೆಲಿ ಸಾಕ್ತಿದ್ದೇವೆ ನಾವು. ಸೊ ಇದು ನಮ್ಮ ಹಿಂದಿದ್ದ ಕತೆ, ಬಟ್ ಈಗಲೂ ಅದು ನಡ್ಕೊಂಡು ಬರ್ತಾ ಇದೆ. ಕತೆ ಅಂದರೆ ಅದು ಲಿವಿಂಗ್ ಪ್ರಾಕ್ಟೀಸ್ ಅಲ್ವಾ. ಹೊಟ್ಟೆಪಾಡಿಗಾಗಿ ಸ್ಟಾರ್ಟ್ ಆಗಿದ್ದು, ಹೇಗೆ ನಾವು ಸೌಹಾರ್ದತೆಯಿಂದ ಇದ್ದೇವೆ ಅಂತ ಅದು ಒಂದು ಇನ್ಸ್ಪಿರೇಷನ್. ಆಮೇಲೆ ಆ ಡಾಟೆಡ್ ಪ್ಯಾಟರ್ನ್ ಏನಿದೆ, ಆ ಕೌದಿ ಹಾಕಿದೆ ಅಂದರೆ
ಧಾರವಾಡದ ನಮ್ಮ ಥೀಮ್ ಉತ್ತರ ಕರ್ನಾಟಕದ ಜನ ಸಂಸ್ಕೃತಿ. ಸೊ ಕೌದಿ ಅನ್ನೋದು ಆ ಕ್ವಿಲ್ಟ್ ಪ್ಯಾಚ್ ವರ್ಕ್ ಇದೆ ನೋಡಿ, ಬೇರೆ ಬೇರೆ ತುಂಡು ಬಟ್ಟೆಗಳನ್ನು ಹೊಲಿದು ಮಾಡೋ ಅಂಥದ್ದು ಒಂದು ಬಟ್ಟೆ. ಸೊ ಆ ಬಟ್ಟೆ ಹೇಗೆ ಹೊಲಿತಾರಂದರೆ, ಒಂದಿಷ್ಟು ಜನ ಹೆಂಗಸರು ಒಟ್ಟಿಗೆ ಕೂತ್ಕೊಂಡು ಮೊದಲು ಹೀಗೆ ಹೊಲಿತಿದ್ರು, ಈಗ ಮಷಿನ್ ಬಂದಿದೆ. ಸೊ ನಾವು ಈಗ ಏನು ಮಾಡ್ತಿದ್ದೇವೆ, ಈ ಆರ್ಟ್ ಫೆಸ್ಟಿವಲ್ ಅಥವಾ ಉತ್ಸವದ ಜೊತೆ ಆರ್ಟ್ ಉತ್ಸವ ಏನು ನಡೀತಿದೆ ಅದರಲ್ಲಿ ಈ ಥರದ್ದು ಪ್ರಾಕ್ಟೀಸಸ್ ಈಗ ಅಂದರೆ ಕೌದಿ ಹೊಲಿಯೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದ್ರ ಜೊತೆ ಆ ಜನಪದ ಹಾಡುಗಳನ್ನು ಹಾಡ್ತಾ ಚಾ ಕುಡಿತಾ ಆ ಹೆಂಗಸರು ಆ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಂಡು ಅವರಾಗೆ ಅವ್ರು ಹೊಲಿತಾರಲ್ಲ. ಸೊ ಅದು ಅವ್ರು ಹಾಡ್ತಾ ಹಾಡೋ ಆರ್ಟು ಹೌದು, ಅವ್ರು ಹೊಲಿತಾ ಮಾಡೋ ಆರ್ಟು ಹೌದು. ಅದಿಡೀ ಎಲ್ಲರನ್ನೂ ಕಟ್ಟೋ ಒಂದು ಆರ್ಟ್ ಫಾರ್ಮ್ ಥರ ನಾವು ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡ್ವಿ. ಮಲ್ಲಿಗೆನೂ ಅದೇ ಥರ ಎಲ್ಲ ಕಮ್ಯುನಿಟೀಸನ್ನು ಕಟ್ಟೋದು ಥರ ಮಲ್ಲಿಗೆದ್ದು ಇನ್ಸ್ಪಿರೇಷನ್ ಆಗಿ ತಗೊಂಡ್ವಿ. ಸೊ ಅದಕ್ಕೆ ನಾವು ಎಲ್ಲೋ ಮತ್ತು ಬ್ಲೂ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಎಲ್ಲೋ ರೆಪ್ರೆಸೆಂಟ್ಸ್ ಎನರ್ಜಿ ಫಾರ್ಮ್ಸ್ ಅಲ್ವಾ, ಸೊ ಅದಕ್ಕೆ ಎಲ್ಲೋ ಧಾರವಾಡದ ಥೀಮ್ ಆಗಿ ಕಲರ್ ಆಗಿ, ಬ್ಲೂ ಹಾರ್ಮೋನಿಯನ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಮ್ದು ಅಶೋಕ ಚಕ್ರ, ನೀಲಿ ಆಕಾಶ, ಓಷನ್, ಸೊ ಇದೆಲ್ಲ ನೀಲಿ ಇರೋದ್ರಿಂದ ನಾವು ಆ ವಾಸ್ಟ್ ಆ ನಿರ್ದಿಗಂತತೆ ಅದರ ಕಡೆ ನೋಡಿ ಈ ಇದರ ಬಣ್ಣಗಳ ಸೆಲೆಕ್ಷನ್ ಮಾಡ್ಕೊಂಡಿದ್ದೇವೆ. ಸೊ ಆಮೇಲೆ ಇಲ್ಲಿ ಮಂಗಳೂರಲ್ಲಿ ಯಾವ ಥರ ಅದೇ ನಾನು ಹೇಳಿದಾಗೆ ಮಡಲ್ ಇದೆ ಅಲ್ಲ, ತೆಂಗಿನ ಗರಿದ್ದು ವೀವಿಂಗ್ ಇದ್ದು ಎಲ್ಲ ಕೈ ಹ್ಯಾಂಡ್ ಮೈಂಡ್ ಐ ಕೋಆರ್ಡಿನೇಷನ್ ನಮ್ಮದು ಮಿಸ್ ಆಗಿ ಸೌಹಾರ್ದ ನಮ್ಮೊಳಗೆ ನಾವು ಕಳ್ಕೊಂಡಿರೋದು, ಆ ಹಾರ್ಮೋನಿ ನಮ್ಮದ್ರೊಳಗೆ ನಾವು ಮಿಸ್ ಆಗ್ತಿರೋದ್ರಿಂದ ಈ ಥರದ್ದೆಲ್ಲ ಆ ಕಡೆ ಈ ಕಡೆ ಹಾರ್ಮೋನಿ ತಪ್ಪೋದು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಮತ್ತೆ ಕೈ ಕೆಲಸಗಳಿಗೆ ಈ ಹ್ಯಾಂಡ್ ಮೈಂಡ್ ಐ ನಾವು ಫಸ್ಟ್ ಹಾರ್ಮೋನಿಯಲ್ಲಿ ಇರೋ ಪ್ರಾಕ್ಟೀಸಸ್ಗಳಿಗೆ ಜಾಸ್ತಿ ಗಮನ ಕೊಟ್ಟು ಈ ಥರದ್ದು ಗ್ರೀಡಿಂದ ನೀಡಿಗೆ ಶಿಫ್ಟ್ ಆಗೋ ಎಕನಾಮಿ ಬಗ್ಗೆ ಫೋಕಸ್ ಮಾಡ್ತಿದ್ದೀವಿ. ಅಂದರೆ ಅದಕ್ಕೆ ಈ ಥರದ್ದು ವರ್ಕ್ಶಾಪ್ಸ್. ಅದನ್ನು ರೊಮ್ಯಾಂಟಿಸೈಸ್ ಮಾಡಿ ಅಯ್ಯೋ ಹೀಗಿತ್ತು ಹೀಗಾಯಿತು ಆ ಥರ ಅಲ್ಲ, ಅದಿನ್ನೂ ಲಿವಿಂಗ್ ಪ್ರಾಕ್ಟೀಸಸ್ ನಾವೆಲ್ಲ ಕಲಿತು. ಇದು ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲೋಶಿಯಸ್ ಅಂದರೆ ಕಾಲೇಜಲ್ಲಿ ನಡೀತಿರೋದ್ರಿಂದ ಜಾಸ್ತಿ ಸ್ಟೂಡೆಂಟ್ಸ್ ಫೋಕಸ್ಡು ಆಗಿದೆ ಎಲ್ಲ ವರ್ಕ್ಶಾಪ್ಸ್. ಸೊ 3ನೇ ತಾರೀಕು ಈ ಸಲ ನಮ್ಮ ವ್ಯಾಲಿಡಿಕ್ಷನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗ್ತಿರೋದು ಪಾರ್ವತಿ ತಿರುವತ್ತು, ಆ್ಯಕ್ಟ್ರೆಸ್ ಪಾರ್ವತಿ ಮೆನನ್ ಅವರು ಬರ್ತಿದ್ದಾರೆ. ಸೊ ಅವತ್ತು ಅಲೋಷಿಯಸ್ ಕಾಲೇಜಿನ ನಾರ್ತ್ ಈಸ್ಟ್ ಒಂದಷ್ಟು ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಕೂಡ ಅವರು ಪರ್ಫಾರ್ಮ್ ಮಾಡಿದರು. ಈ ಸಲ ಅವರು ಒಂದು ಬ್ಯಾಂಡ್ ಆಗಿ ಬಂದು ಸುಮಾರು ಕಂಪೋಸಿಷನ್ಸ್ ಪ್ಲೇ ಮಾಡ್ತಾ ಇದ್ದಾರೆ ವ್ಯಾಲಿಡಿಕ್ಷನ್ಗೆ. ಈ ಈಸ್ಟ್ ಇಂಡಿಯಾದ ಬ್ಯಾಂಡ್ ಲಾಸ್ಟ್ ಹೋದ ವರ್ಷ ನಡೆದ ಒಂದು ಭಾಳ ಅದ್ಭುತವಾದ ಒಂದು ಆಶ್ಚರ್ಯವನ್ನು ನಾನು ನಿಮಗೆ ಹಂಚಿಕೊಳ್ಳೇಬೇಕು. ಹೋದ ಫೆಸ್ಟಿವಲ್ನಲ್ಲಿ ನಾವು ನಾಟಕಗಳನ್ನು ಮತ್ತು ಈ ಥರದ ಮಾತುಗಳನ್ನು ಬೇರೆ ಬೇರೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಅನುಷ್ ಅವರು ಕಾಲೇಜ್ನವ್ರ ಜೊತೆ ಬ್ಯಾಂಡನ್ನು ಹೇಗೆ ನಾವೆಲ್ಲ ನಿಮ್ಮ ಇನ್ಸ್ಟ್ರೂಮೆಂಟ್ ತೊಗೊಂಡು ಬನ್ನಿ, ನಾವು ವಿ ಕ್ಯಾನ್ ಜಾಮ್ ಅ ಮ್ಯೂಸಿಕಲ್ ಈವ್ನಿಂಗ್ ಅಂತ ಹೇಳಿದ್ವಿ. ಸೊ ಅನುಷ್ ನೋಡ್ತಾ ಇದ್ರೆ ಒಂದು ಮಿಜೋರಂ ಕಡೆಯಿಂದ ಒಂದು ಇಬ್ಬರು ನಾರ್ತ್ ಈಸ್ಟ್ ಮಕ್ಕಳು ಓಡಾಡ್ತಾ ಇದ್ರು. ಆ್ಯಂಡ್ ಇವರು ನೀವು ಬರ್ಬೋದಲ್ಲ ನಿಮ್ಮ ಇನ್ಸ್ಟ್ರೂಮೆಂಟ್ ತೊಗೊಂಡು ಅಂತ. ಅವರು ನಾವೊಂದು ಟೀಮಾಗಿ ಬರ್ಬೋದಾ ಅಂತ ಕೇಳಿದ್ರು. ಆವತ್ತಿನ ಸಂಜೆ ಎಷ್ಟು ಆಶ್ಚರ್ಯ ಅಂದರೆ ಸುಮಾರು 20 ಜನರ ಒಂದು ತಂಡ ಮಂಗಳೂರಿನ ಅಲೋಷಿಯಸ್ ಒಳಗೆ ಇಷ್ಟು ಜನ ನಾರ್ತ್ ಈಸ್ಟ್ 7 ಸಿಸ್ಟರ್ಸ್ ಅಂತ ಏನು ಹೇಳಿದ್ರು, ಬೇರೆ ಬೇರೆ ಊರುಗಳನ್ನು ಹಾಕೊಂಡು ಬಂದು ದೇ ಕೇಮ್ ಆ್ಯಂಡ್ ಪರ್ಫಾರ್ಮ್ಡ್ ಸೋ ಬ್ಯೂಟಿಫುಲಿ. ಆ್ಯಂಡ್ ಇದು ಆ ಹುದುಗಿದ್ದನ್ನು ಹೊರಗೆ ಬಂದಿದ್ದಿದೆಯಲ್ಲ, ಅದು ವಾಸ್ ಸೋ ಬ್ಯೂಟಿಫುಲ್ ಇಟ್ ವಾಸ್. ಆ್ಯಂಡ್ ಸೊ ಈ ಸಲ ಅದಕ್ಕೆ ಅವ್ರಿಗೋಸ್ಕರನೇ ಒಂದು ಸ್ಪೆಷಲ್ ಅಲ್ಲಿ ಅವರ ಹಾಡುಗಳನ್ನು ಕೇಳೋ ಒಂದು ಇದನ್ನು ನಾವು ಫಾರ್ಮ್ ಮಾಡೋದು. ಅಂದರೆ ಹೇಗೆ ಒಂದು ಉತ್ಸವ ಯಂಗ್ಸ್ಟರ್ಸ್ನ ಒಳಗೊಳ್ತಾ ಅವರು ಹೊರಗೆ ಬಂದು ಒಂದು ವೇದಿಕೆಯಲ್ಲಿ ಮಾಡೋದಕ್ಕೊಂದು ಒಂದು ಅವಕಾಶವನ್ನು, ಒಂದು ಎಂಪವರ್ಮೆಂಟ್ನ ಕೊಡುತ್ತೆ ಅನ್ನೋದಕ್ಕೆ ಲಾಸ್ಟ್ ಇಯರ್ನ ನಮ್ಮ ಅನುಭವ ಬಹಳ ಅದ್ಭುತ.